Hi, dear students. Welcome to the science class. ಸೊ ನಾವಿವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ನಮ್ಮ ಲೈಫ್ಗೆ ನಮ್ಮ ಬಾಡಿಗೆ ಸಂಬಂಧಿಸಿದಂತೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂತಹ ಹತ್ತಿರವಾಗಿರ್ತಕ್ಕಂಥ ಅದಕ್ಕೆ ಸಂಬಂಧಿಸಿದಂಥ ಒಂದು ಚಾಪ್ಟರ್ನ ತಿಳ್ಕೊಳ್ತಾ ಹೋಗ್ತೀವಿ. ದಟ್ ಈಸ್ ದ ಚಾಪ್ಟರ್ 6 ಇನ್ ಯುವರ್ ಸಿಲೆಬಸ್, ಲೈಫ್ ಪ್ರಾಸೆಸಸ್. ಓಕೆ, ಸೊ ಲೈಫ್ ಪ್ರಾಸೆಸಸ್ ಅಂದ ತಕ್ಷಣ ನಮಗೆ ನೆನಪಾಗಿರ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ, ಇಟ್ ಈಸ್ ಆಲ್ ಅಬೌಟ್ ದ ಪ್ರಾಸೆಸಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಅಂತ. ಓಕೆ, ಸೊ ನಮ್ಮ ಬಾಡಿಲಿ ಸಾಕಷ್ಟು ಪ್ರಾಸೆಸ್ಗಳಾಗ್ತವೆ ಅಂತ. ಯಾಕೆ ಪ್ರಾಸೆಸ್ ಆಗಬೇಕು ಅಂತಂದರೆ, ಫಾರ್ ದ ರೆಗ್ಯುಲೇಷನ್ ಆ್ಯಂಡ್ ಮೇಂಟೆನೆನ್ಸ್ ಫಂಕ್ಷನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್ ಆಗಿರ್ಬೋದು, ಬಾಡಿಲಿರ್ತಕ್ಕಂತಹ ಪ್ರಾಸೆಸ್ಗಳು ರೆಗ್ಯುಲೇಟ್ ಆಗಬೇಕು ಅಂದರೆ, ಮೇಂಟೈನ್ ಆಗಬೇಕು ಅಂತಂದರೆ ಅದು ಬಾಡಿಲಿ ನಡೀತಕ್ಕಂಥ ಪ್ರಾಸೆಸ್ಗಳ ಮೂಲಕ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಸಾಕಷ್ಟು ಪ್ರಾಸೆಸ್ಗಳು ನಡೀತವೆ. ಫಾರ್ ಎಕ್ಸಾಂಪಲ್, ನಾವು ಲೈಫನ್ನ ಲೀಡ್ ಮಾಡಬೇಕಂದ್ರೆ ನಮ್ಗೆ ಎನರ್ಜಿ ಬೇಕು. ಸೊ ದಟ್ ಎನರ್ಜಿ ಬೇಕು ಅಂದರೆ ನಾವು ಫುಡ್ಡನ್ನು ಗೇನ್ ಮಾಡ್ತೀವಿ. ಸೊ ಅಂದರೆ ಫುಡ್ ತೊಗೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಎನರ್ಜಿ ರಿಲೀಸ್ ಮಾಡ್ಕೊಳ್ತೀವಿ. ಸೊ ಫುಡ್ ತೆಗೆದುಕೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಬೇಕು. ಡೈಜೆಸ್ಟ್ ಮಾಡಿದ ಫುಡ್ಡಿಂದ ಎನರ್ಜಿ ರಿಲೀಸ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಬೇಕು. ಆ ಫುಡ್ಡನ್ನು ಮತ್ತು ಎನರ್ಜಿಯನ್ನು ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕು. ಅದೇ ರೀತಿ ಇವೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಬೇಕು. ಅದಾದಮೇಲೆ ಡೈಜೆಸ್ಟ್ ಆದಮೇಲೆ ಉಳಿದಂತಹ ಮೆಟೀರಿಯಲ್ಗಳನ್ನು ಹೊರಗಡೆ ಹಾಕೋದಕ್ಕೆ, ವೇಸ್ಟನ್ನು ಹೊರಗಡೆ ಹಾಕೋದಕ್ಕೆ ಒಂದು ಸಿಸ್ಟಮ್ ಬೇಕು. ಸೊ ಈ ರೀತಿ ಒಂದು ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ನಮ್ಮ ಬಾಡಿಲಿ ಎಲ್ಲ ಪ್ರಾಸೆಸ್ಗಳು ನಡೀತಾ ಇರ್ತವೆ ಅಂತ. ಹಾಗಾದರೆ ಈ ಎಲ್ಲವನ್ನ ಮಾಡೋದಕ್ಕೆ ನಾವು ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಆಗಿರೋದ್ರಿಂದ, ಅಥವಾ ಯಾವುದೋ ಒಂದು ಜೀವಿ ನಲ್ಲಿ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಇರುತ್ತೆ. ವೆದರ್ ಇಟ್ ಮೇ ಬಿ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್. ಯೂನಿಸೆಲ್ಯುಲರಲ್ಲಿ ಒಂದು ಸಿಸ್ಟಮ್ ಇರೋದಿಲ್ಲ. ಈಚ್ ಆ್ಯಂಡ್ ಎವ್ರಿ ಸೆಲ್, ದಟ್ ಮೀನ್ಸ್ ದಟ್ ದ ಸೆಲ್ ಇಟ್ ಸೆಲ್ಫ್ ಇಸ್ ಎ ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರತಿ ಸೆಲ್ಲು ಕೂಡ ತನ್ನ ಪ್ರಾಸೆಸ್ನ ತಾನೇ ಮಾಡ್ತಾ ಇರುತ್ತೆ. ಓಕೆ, ಎಲ್ಲ ಪ್ರಾಸೆಸ್ಗಳನ್ನು ಒಂದೇ ಸೆಲ್ಲಿಂದ ನಡೆಸ್ತಾ ಇರುತ್ತೆ. ಬಟ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಆದ ಹಾಗೆಲ್ಲ ಅದು ಕಂಪ್ಲೀಟಾಗಿ ಡಿವಿಷನ್ ಆಫ್ ಲೇಬರ್ ಆಗುತ್ತೆ. ಅವಾಗ ಪ್ರಾಸೆಸ್ಗಳು ಡಿವೈಡ್ ಆಗ್ತಾ ಹೋಗ್ತವೆ. ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವ ಪ್ರಾಸೆಸ್ಗಳು ಒಂದು ಲಿವಿಂಗ್ ಆರ್ಗನಿಸಮಲ್ಲಿ ಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ದೇರ್ ಆರ್ ಡಿಫ್ರೆಂಟ್ processes to be studied in this chapter. Okay. First one, nutrition, and second one is respiration, transportation and excretion. ಈ 4 ಪ್ರಾಸೆಸ್ಗಳನ್ನ ನಾವು ಇನ್ ಡೀಟೇಲ್ ಈ ಚಾಪ್ಟರ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ನ್ಯೂಟ್ರಿಷನ್ ಅಂತ ನೋಡ್ತಾ ಹೋಗೋಣ ನಾವು. ರೆಸ್ಪಿರೇಷನ್ ಅಂದ್ರೆ ಏನು, ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು, ಮತ್ತು ಎಕ್ಸ್ಕ್ರೀಷನ್ ಅಂದ್ರೆ ಏನು ಅನ್ನೋದನ್ನ ನಾವು ಕಲಿತಾ ಹೋಗೋಣ ಈ ಚಾಪ್ಟರಲ್ಲಿ. ಓಕೆ, ಫಸ್ಟ್ ಲೆಟ್ ಅಸ್ ನೋ ಅಬೌಟ್ the first part, that is nutrition. What do you mean by nutrition ಅನ್ನೋದು ನೋಡೋಕೆ ಮುಂಚೆ ಆ್ಯಕ್ಚುಲಾಗಿ ಲೈಫ್ ಪ್ರಾಸೆಸ್ ಅಂದ್ರೆ ಏನು ಅನ್ನೋದನ್ನು ನಾವು ಗಮನಿಸೋಣ. ಸೊ ವಾಟ್ ಈಸ್ ಲೈಫ್ ಪ್ರಾಸೆಸ್, ಆರ್ ವಾಟ್ ಆರ್ ದ ಲೈಫ್ ಪ್ರಾಸೆಸಸ್ ಅಂದರೆ ದ ಪ್ರಾಸೆಸಸ್ ದಟ್ ರೆಗ್ಯುಲೇಟ್ ಮೇಂಟೆನೆನ್ಸ್ ಫಂಕ್ಷನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಒಂದು ಜೀವಿಯಲ್ಲಿ ಮೇಂಟೆನೆನ್ಸ್ ಫಂಕ್ಷನ್ಸನ್ನು ರೆಗ್ಯುಲೇಟ್ ಮಾಡುವಂಥ ಪ್ರಾಸೆಸ್ಗಳನ್ನು ನಾವು ಏನಂತ ಕರಿತೀವಿ, ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಓಕೆ, ದ ಲೈಫ್ ಪ್ರಾಸೆಸಸ್ ಮೇ ಬಿ ನ್ಯೂಟ್ರಿಷನ್, ಈಗಾಗಲೇ ಹೇಳಿದ ಹಾಗೆ ನ್ಯೂಟ್ರಿಷನ್ ಆಗಿರ್ಬೋದು. ಓಕೆ, ಸೊ ಇದಾದಮೇಲೆ ವಿ ನೀಡ್ ರೆಸ್ಪಿರೇಷನ್. ಸಾಕಷ್ಟಿದೆ ಪ್ರಾಸೆಸಸ್. ರೆಸ್ಪಿರೇಷನ್, ಓಕೆ, ಎಕ್ಸ್ಕ್ರೀಷನ್, ಟ್ರಾನ್ಸ್ಪೋರ್ಟೇಷನ್, reproduction, growth. So these are all the life processes that takes place inside the body ಅಂತ. ಸೊ ಇದ್ರ ಜೊತೆಗೆ ಮತ್ತೆ ನಿಮಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬರುತ್ತೆ. ಈ ರೀತಿ ಬೇರೆ ಬೇರೆ ಪ್ರಾಸೆಸ್ಗಳು, ದೇ ಆರ್ ಆಲ್ ಇಂಟರ್ ಲಿಂಕ್ಡ್ ಅಂತ ಹೇಳ್ತೀವಿ ನಾವು. ದೇ ಆರ್ ಇಂಟರ್ ಲಿಂಕ್ಡ್. ಅವೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ, ಒಂದೊಂದು ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ನಡೀತಾ ಹೋಗುತ್ತೆ ಅಂತ. ಸೊ ಅದು ಯಾವುದು ಅಂತ ನೋಡೋದಾದ್ರೆ, ಹೇಗೆ ಇಂಟರ್ ಲಿಂಕ್ ಆಗಿದೆ ಪ್ರತಿ ಪ್ರಾಸೆಸ್ ಅಂತ ನೋಡೋದಾದ್ರೆ, ಸೊ ನಮ್ಗೆಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಬೇಸಿಕ್ ನೆಸೆಸಿಟಿಯಲ್ಲಿ ಫುಡ್ ಮೋಸ್ಟ್ ಇಂಪಾರ್ಟೆಂಟ್. ಫುಡ್ ಈಸ್ ದ ಬೇಸಿಸ್ ಫಾರ್ ಆಲ್ ದ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಬೈ ಅವರ್ ಬಾಡಿ ಅಲ್ವಾ. ಸೊ ಫುಡ್ಡನ್ನು ನಾವು ಏನು ಮಾಡ್ತೀವಿ, ವಿ ಟೇಕ್ ಇನ್ ದ ಫುಡ್. ಆ ಫುಡ್ಡನ್ನು ತೆಗೆದುಕೊಳ್ಳುವಂಥ ಪ್ರಾಸೆಸ್ಗೆ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ನ್ಯೂಟ್ರಿಷನ್ ಈಸ್ ನಥಿಂಗ್ ಬಟ್
ಫುಡ್ ಗೆಟ್ಸ್ ನ್ಯೂಟ್ರಿಷನ್, ವಿ ಗೆಟ್ ನ್ಯೂಟ್ರಿಷನ್ ಫ್ರಮ್ ದಿ ಫುಡ್. ಓಕೆ, ಸೊ ಈ ನ್ಯೂಟ್ರಿಷನ್ ತೆಗೆದುಕೊಂಡು ಅದನ್ನ ಏನು ಮಾಡ್ತೀವಿ ನಾವು, ಡೈಜೆಸ್ಟ್ ಮಾಡ್ತೀವಿ. ಯಾವ ಪ್ರಾಸೆಸ್ ಮೂಲಕ? ಡೈಜೆಷನ್ ಅನ್ನುವಂಥ ಪ್ರಾಸೆಸ್ ಮೂಲಕ. ಡೈಜೆಸ್ಟ್ ಆದಮೇಲೆ ಡೈಜೆಸ್ಟೆಡ್ ಫುಡ್ಡಿಂದ ನಾವು ಎನರ್ಜಿ ರಿಲೀಸ್ ಮಾಡಬೇಕು. ಆ ಪ್ರಾಸೆಸ್ಗೆ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಈ ರೆಸ್ಪಿರೇಷನ್ ಪ್ರಾಸೆಸ್ಸಲ್ಲಿ ವಿ ಟೇಕ್ ಇನ್ ಆಕ್ಸಿಜನ್. ಓಕೆ, ಸೊ ಈ ಆಕ್ಸಿಜನನ್ನು ಡೈಜೆಸ್ಟೆಡ್ ಫುಡ್ ಏನಿದೆಯಲ್ಲ ಅದನ್ನು ಆಕ್ಸಿಡೇಷನ್ ಮಾಡಿ ಅಥವಾ ಆಕ್ಸಿಡೈಸ್ ಮಾಡಿ ಅದರಿಂದ ಎನರ್ಜಿಯನ್ನು ರಿಲೀಸ್ ಮಾಡಿಸ್ತೀವಿ. ದಟ್ ಈಸ್ ರೆಸ್ಪಿರೇಷನ್ ಪ್ರಾಸೆಸ್. ಓಕೆ, ಸೊ ರೆಸ್ಪಿರೇಷನ್ ಎಲ್ಲ ಆದಮೇಲೆ ಡೈಜೆಸ್ಟೆಡ್ ಫುಡ್ಡಿಂದ ಎನರ್ಜಿ ರಿಲೀಸ್ ಆದಮೇಲೆ ಸಮ್ ಸಾರ್ಟ್ ಆಫ್ ಫುಡ್ ಈಸ್ ರಿಮೇನ್ ಅನ್ಡೈಜೆಸ್ಟೆಡ್. ಅಥವಾ ರೆಸ್ಪಿರೇಷನ್ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಂದು ವೇಸ್ಟ್ ಪ್ರಾಡಕ್ಟ್ ಆಗಿ ಒಂದು ಯೂಸ್ಲೆಸ್ ಪ್ರಾಡಕ್ಟ್ ಆಗಿ ತಯಾರಾಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡನ್ನು ದೇಹದಿಂದ ಹೊರಗಡೆ ಹಾಕಬೇಕು. ಡೈಜೆಷನ್ ಆದಮೇಲೆ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ. ಇದು ನಮ್ಮ ಬಾಡಿಗೆ ಅನಾವಶ್ಯಕವಾಗಿರ್ತಕ್ಕಂಥದ್ದು. ಸೊ ದಿಸ್ ಅನ್ಡೈಜೆಸ್ಟೆಡ್ ಫುಡ್ ನೀಡ್ ಟು ಬಿ ಇಜೆಸ್ಟೆಡ್ ಔಟ್ ಅಂತ ಹೇಳ್ತೀವಿ. ಸೊ ಈ ಅನ್ಡೈಜೆಸ್ಟೆಡ್ ಫುಡ್ಡು ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ಅದರ್ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಹೊರಗಡೆ ಹಾಕುವಂಥ ಪ್ರಾಸೆಸ್ಗೆ ನಾವು ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಕ್ರೀಷನ್ ಆದರೂ ಕೂಡ ಒಂದು ವೇಸ್ಟ್ ಪ್ರಾಡಕ್ಟು ಎಲ್ಲಿಂದ ಸೆಲ್ಲಿಂದ ಹೊರಗಡೆ ಹೋಗಬೇಕು, ಅಂದರೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಡೈಜೆಸ್ಟೆಡ್ ಫುಡ್ಡು ಸೆಲ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ರೆಸ್ಪಿರೇಷನ್ ಆದಮೇಲೆ ಎನರ್ಜಿ ಬೇಕಾಗಿದ್ದ ಪಾರ್ಟ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಎಲ್ಲದಕ್ಕೂ ಕೂಡ ಈ ಮೂರಕ್ಕೂ ಕಾಮನ್ ಪಾಯಿಂಟ್ ಏನು ಅಂತಂದರೆ ಎಕ್ಸ್ಕ್ರೀಷನ್ ಪ್ರಾಸೆಸ್ಗಾಗಿರ್ಬೋದು, ಡೈಜೆಷನ್ ಪ್ರಾಸೆಸ್ಗಾಗಿರ್ಬೋದು ಅಥವಾ ರೆಸ್ಪಿರೇಷನ್ ಪ್ರಾಸೆಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಟ್ರಾನ್ಸ್ಪೋರ್ಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮಗೆ ಬೇಕಾಗುತ್ತೆ. ಸೊ ಹೀಗೆ ಪ್ರತಿ ಪ್ರಾಸೆಸ್ಸು ನಮ್ಮ ಬಾಡಿಲಿ ಏನಾಗಿದೆ, ಇಂಟರ್ಲಿಂಕ್ ಆಗಿದೆ ಅಂತ. ಈವನ್ ನ್ಯೂಟ್ರಿಷನ್ ಅಂದರೆ ಫುಡ್ ತೆಗೆದುಕೊಂಡು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೂ ಕೂಡ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕು. ಸೊ ಎವ್ರಿಥಿಂಗ್ ಆಲ್ ದ ಪ್ರಾಸೆಸಸ್ ಇನ್ ಅವರ್ ಬಾಡಿ ಆರ್ ಇಂಟರ್ಲಿಂಕ್ಡ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಪ್ರಾಸೆಸ್ ನೋಡೋಣ ನಾವು, ನ್ಯೂಟ್ರಿಷನ್ ಅಂತ. ಓಕೆ, ಸೊ ಲೆಟ್ ಅಸ್ ನೋ ಅಬೌಟ್ ನ್ಯೂಟ್ರಿಷನ್. ವಾಟ್ ಡು ಮೀನ್ ಬೈ ನ್ಯೂಟ್ರಿಷನ್? ಸೊ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ವಿ ಆಲ್ ನೀಡ್ ಫುಡ್ ಫಾರ್ ಅವರ್ ರಿಕ್ವೈರ್ಮೆಂಟ್ಸ್, ಎನರ್ಜಿ ರಿಕ್ವೈರ್ಮೆಂಟ್. ಈ ಫುಡ್ಡನ್ನು ನಾವು ಬಾಡಿ ಒಳಗಡೆ ತಗೊಳ್ತಕ್ಕಂಥದ್ದು. ಸೊ ಅದನ್ನು ನಾವೇನಂತೀವಿ, ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡೋಣ. ನ್ಯೂಟ್ರಿಷನ್ ಈಸ್ ದ ಪ್ರಾಸೆಸ್ ದಟ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಫುಡ್ ಫ್ರಮ್ outside the body of the organism to the inside is called as nutrition. Okay, so food outside the body ಇಂದ inside the ಬಾಡಿಗೆ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂತಹ ಒಂದು ಪ್ರಾಸೆಸ್ ಅನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಫರ್ ಆಗ್ತಕ್ಕಂಥ ಫುಡ್ ಪ್ರಾಸೆಸ್ ಅನ್ನು ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ನ್ಯೂಟ್ರಿಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನಾವು ನೋಡೋಣ. ದೇರ್ ಆರ್ 2 types of nutrition, or there are 2 modes of nutrition. First one is autotrophic and second one is heterotrophic. What do you mean by autotrophic? Autotrophic means it is made up of 2 words. ಯಾವುದು autotrophic? ಏನು ಅಂತಂದರೆ ಫಸ್ಟ್ ಒನ್ ಆಟೋಸ್ ಅಥವಾ ಆಟೋ, ನೆಕ್ಸ್ಟು ಟ್ರೋಫೋಸ್. ಆಟೋ ಮೀನ್ಸ್ ಸೆಲ್ಫ್, ನಿಮಗೆಲ್ಲ ಗೊತ್ತಿರೋ ಹಾಗೆ. ಟ್ರೋಫೋಸ್ ಮೀನ್ಸ್ ನ್ಯೂಟ್ರಿಷನ್. ಒಂದು ಮೀನಿಂಗಲ್ಲಿ ನೋಡಿಕೊಂಡ್ರೆ ಫುಡ್ ಅಂತಲೂ ಬರುತ್ತೆ. ಓಕೆ, ಸೊ ಸೆಲ್ಫ್ ನ್ಯೂಟ್ರಿಷನ್ ಅಂದರೆ ಯಾವುದೋ ಒಂದು ಆರ್ಗ್ಯಾನಿಸಮ್ಮು ತನ್ನ ನ್ಯೂಟ್ರಿಷನನ್ನು ತಾನೇ ನೋಡ್ಕೊಳ್ಳುತ್ತೆ, ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಥರದ ನ್ಯೂಟ್ರಿಷನನ್ನು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಡೆಫಿನೇಷನ್ ಇಲ್ಲಿದೆ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಈಸ್ ಎ ಪ್ರಾಸೆಸ್ ವೇರ್ ದ ಆರ್ಗ್ಯಾನಿಸಮ್ ಸಿಂಥಸೈಸಸ್ ಕಾಂಪ್ಲೆಕ್ಸ್ ಹೈ ಎನರ್ಜಿ ಆರ್ಗ್ಯಾನಿಕ್ ಮೆಟೀರಿಯಲ್ ಫ್ರಮ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇದನ್ನು ಡೀಟೇಲ್ಡ್ ಆಗಿ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಸನ್ಲೈಟಿನ ಪ್ರೆಸೆನ್ಸಲ್ಲಿ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸನ್ನು ತಯಾರು ಮಾಡೋದು, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದ ಆರ್ಗ್ಯಾನಿಕ್ ಮೆಟೀರಿಯಲನ್ನು ತಯಾರು ಮಾಡೋದು, ಅಂಥ ಪ್ರಾಸೆಸ್ಸನ್ನು ನಾವೇನಂತ ಕರಿತೀವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್. We are going to study this process in detail in a while. Okay, wait for that. Autotrophic nutrition ಅಂದರೆ ತನ್ನದೇ ಫುಡ್ಡನ್ನು ತಾನೇ ತಯಾರು ಮಾಡ್ಕೊಳ್ಳೋಂಥ ಪ್ರಾಸೆಸ್ಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. And now let us know about another type of nutrition, which is heterotrophic nutrition, where the meaning of this word is made up of 2 words. Hetero means other or different. Trophos, as I told, nutrition. Okay, so other nutrition are
ಅದರ್ ಆರ್ಗನಿಸಮ್ ಮೇಲೆ ನ್ಯೂಟ್ರಿಷನ್ಗೋಸ್ಕರ ಡಿಪೆಂಡ್ ಆಗಿರುವಂತಹ ಟೈಪ್ ಆಫ್ ನ್ಯೂಟ್ರಿಷನ್ ಅನ್ನ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅ ಟೈಪ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಅಪಾನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್ ಟು ಸರ್ವೈವ್ ಆಗೋದಕ್ಕೋಸ್ಕರ ಈ ಆರ್ಗನಿಸಮ್ಗಳು ಬೇರೆ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆದರೆ ಸಚ್ ಅ ಕೈಂಡ್ ಆಫ್ ನ್ಯೂಟ್ರಿಷನ್ ಈಸ್ ನೋನ್ ಆಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಓಕೆ, ನಾವು ಲೆಟ್ ಅಸ್ look into the autotrophic nutrition in detail. Okay, so autotrophic nutrition ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಸೊ ಆಟೋಟ್ರೋಫಿಕ್ ಆಗಲೇ ಹೇಳಿದ ಹಾಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತಂದ್ರೆ ಅದು ತನ್ನ ಫುಡ್ ಅನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಈ ಪ್ರಾಸೆಸ್ಗೆ ನಾವು ಸಿಂಪಲ್ ಆಗಿ ಕರೆಯೋದಾದ್ರೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಓಕೆ, ವಾಟ್ ಯು ಮೀನ್ ಬೈ ಫೋಟೋಸಿಂಥಸಿಸ್? ಫೋಟೋಸಿಂಥಸಿಸ್ ಇಸ್ ದ ಪ್ರಾಸೆಸ್ ಬೈ ವಿಚ್ autotrophs use carbon dioxide, water to prepare carbohydrates. Carbohydrates ಅಂದ್ರೆ ಏನಿಲ್ಲಿ? ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ದ ಫುಡ್ ಮಾಲಿಕ್ಯೂಲ್ಸ್. ನಾವೇನು ಫುಡ್ ಅಂತ ಕರಿತೀವಲ್ಲ ಆ ಫುಡ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ತಗೊಂಡ್ರೆ ಆ ಕಾರ್ಬೋಹೈಡ್ರೇಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಯೂಸ್ ಮಾಡಿಕೊಂಡು ತಯಾರು ಮಾಡಲಾಗುತ್ತೆ. ಸೊ ದಟ್ ಪ್ರಾಸೆಸ್ ಈಸ್ ನೋನ್ ಆಸ್ ಫೋಟೋಸಿಂಥಸಿಸ್. ಈ ಪ್ರಾಸೆಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ತಯಾರು ಮಾಡೋದಕ್ಕೆ ಸನ್ಲೈಟ್ ಮತ್ತೆ ಕ್ಲೋರೋಫಿಲಿನ ಅವಶ್ಯಕತೆ ಇರುತ್ತೆ. ಸನ್ಲೈಟ್ ಅಂಡ್ chlorophyll. Okay, the process by which autotrophs use carbon dioxide, water to prepare carbohydrates in the presence of sunlight and chlorophyll. Okay na? So ಈ ಪ್ರಾಸೆಸ್ಗೆ ಒಂದು ಕೆಮಿಕಲ್ ಈಕ್ವೇಶನ್ ರೂಪದಲ್ಲಿ ನಾವು ಇದನ್ನ ಹೇಳ್ಬೋದು. ಏನ ಕೆಮಿಕಲ್ ಈಕ್ವೇಶನ್ ಅಂತಂದ್ರೆ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಆಗಲೇ ಹೇಳಿದ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಯೂಸ್ ಮಾಡಿಕೊಂಡು in the presence of whom? In the presence of sunlight and chlorophyll. ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ನ ಪ್ರೆಸೆನ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಯುಟಿಲೈಸ್ ಮಾಡಿಕೊಂಡು ಓಕೆ, ಸೊ ಏನು ತಯಾರು ಮಾಡುತ್ತೆ ಪ್ಲಾಂಟ್ಸು ಅಥವಾ ಆಟೋಟ್ರೋಫ್ಸು? ಕಾರ್ಬೋಹೈಡ್ರೇಟ್ಸ್ ಅನ್ನ ತಯಾರು ಮಾಡುತ್ತೆ. C6H12O6. ಇಟ್ ಇಸ್ ಗ್ಲೂಕೋಸ್. ಗ್ಲೂಕೋಸ್ ಇಸ್ ಎ ಕಾರ್ಬೋಹೈಡ್ರೇಟ್ ಅಂಡ್ ಇನ್ ದಟ್ ಪ್ರಾಸೆಸ್ oxygen is released as a byproduct and water is formed. To balance the equation, we need to add 6CO2 and 12H2O, 6O2 and 6H2O. Okay, so what is this? This is the equation of photosynthesis. ಫೋಟೋಸಿಂಥಸಿಸ್ನ ಕೆಮಿಕಲ್ ಈಕ್ವೇಶನ್ ಬರೀರಿ ಅಂತ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಸೊ ದೆನ್ ಯು ನೀಡ್ ಟು ರೈಟ್ ದಿಸ್. ಓಕೆ, ಸೊ ಇಲ್ಲಿ ಏನು ತಯಾರಾಯಿತು? ಗ್ಲೂಕೋಸ್ ತಯಾರಾಯಿತು. ಅಂಡ್ ದಿಸ್ ಗ್ಲೂಕೋಸ್ ಇಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂಡ್ ಕಾರ್ಬೋಹೈಡ್ರೇಟ್ ಇಸ್ ಕನ್ಸಿಡರ್ಡ್ ಆಸ್ ಫುಡ್ ಅಂಡ್ ದಿಸ್ ಪ್ರಾಸೆಸ್ ವೇರ್ ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರಿಪೇರ್ಡ್ ಬೈ ಆಟೋಟ್ರೋಪ್ಸ್ ಇಸ್ ಕಾಲ್ಡ್ ಫೋಟೋಸಿಂಥಸಿಸ್. ಓಕೆ, ಹಾಗಾದರೆ ಈ ಕಾರ್ಬೋಹೈಡ್ರೇಟ್ ಅನ್ನ ಪ್ಲಾಂಟ್ಗಳು ಏನಕ್ಕೆ ಯೂಸ್ ಮಾಡ್ಕೊಳ್ತವೆ ಅಂತಂದ್ರೆ ದಿಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಯುಟಿಲೈಸ್ಡ್ ಬೈ ಪ್ಲಾಂಟ್ಸ್ ಫಾರ್ ದ ಎನರ್ಜಿ. ಸೊ ಟು ಪ್ರೊಡ್ಯೂಸ್ ದೇ ಆರ್ ಯುಟಿಲೈಸ್ಡ್ ಆರ್ ದೇ ಆರ್ ಯೂಸ್ ಟು ಪ್ರೊಡ್ಯೂಸ್ ಎನರ್ಜಿ. ಆ್ಯಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಪ್ರಾಸೆಸ್ಗೆ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಅದನ್ನ ನಾವು ಮುಂದೆ ಓದ್ತಾ ಹೋಗ್ತೀವಿ. ಓಕೆ, ಸೊ ಈ ಕಾರ್ಬೋಹೈಡ್ರೇಟ್ ಏನಿದಾವಲ್ಲ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಡುತ್ತೆ. ಸೊ ಇಮಿಡಿಯೇಟ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆದ್ಮೇಲೆ ಎಕ್ಸಸ್ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತಲ್ಲ, ಎನರ್ಜಿ ಪ್ರೊಡಕ್ಷನ್ ಆದ್ಮೇಲೆ ಉಳಿದಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇ ಆರ್ ಸ್ಟೋರ್ಡ್ ಆಸ್ ಎ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಸ್ಟಾರ್ಚ್. ಸ್ಟಾರ್ಚ್ ರೂಪದಲ್ಲಿ ಪ್ಲಾಂಟ್ಗಳು ಆ ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ತವೆ. ಓಕೆ, ಸೊ ಸ್ಟಾರ್ಚ್ ಈಸ್ ಕನ್ಸಿಡರ್ಡ್ ಆಸ್ ಎ ರಿಸರ್ವ್ಡ್ ಫುಡ್ ಮೆಟೀರಿಯಲ್. ಸ್ಟಾರ್ಚ್ ಅನ್ನ ಪ್ಲಾಂಟ್ಗಳಲ್ಲಿ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಸ್ಟಾರ್ಚ್? ಸ್ಟಾರ್ಚ್ ಇಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್. Whenever the carbohydrate is used to produce energy, the remaining carbohydrate is stored, which are not used immediately, stored as starch in the cells or the storage organs ಅಂತಿರುತ್ತೆ ಪ್ಲಾಂಟ್ ಅಲ್ಲಿ, ಲೈಕ್ ಫ್ರೂಟ್ಸು, ಸ್ಟೆಮ್, ರೂಟ್, ಇದರಲ್ಲೆಲ್ಲ ಆ ಸ್ಟಾರ್ಚ್ ರೂಪದಲ್ಲಿ ಅದನ್ನ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಇದು ಒಂದು ಇಂಟರ್ನಲ್ ಎನರ್ಜಿ ಸೋರ್ಸ್ ಆಗಿ ವರ್ಕ್ ಆಗುತ್ತೆ. ಓಕೆ, ಆರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇಂಟರ್ನಲ್ ಎನರ್ಜಿ ರಿಸರ್ವ್.
ಸೊ ಎನರ್ಜಿ ಸೋರ್ಸ್ ಆಗಿ ಅದು ಕನ್ಸಿಡರ್ ಆಗುತ್ತೆ ಅಂತ ಹೇಳ್ತೀವಿ. ವೆನ್ ಎವರ್ ದೆರ್ ಇಸ್ ನೋ photosynthesis or the food requirement is more, then this starch is again converted into carbohydrates and carbohydrate is utilized to release the energy. ಇದು ಪ್ಲಾಂಟ್ ಅಲ್ಲಿ ಆಯ್ತು. ಅನಿಮಲ್ ಅಲ್ಲಿ ಎಕ್ಸಸ್ ಫುಡ್ ಏನಾದ್ರೂ ಇತ್ತು ಅಂದ್ರೆ ಎನರ್ಜಿ ರಿಲೀಸ್ ಆದ್ಮೇಲೆ ಉಳಿದಂತ ಫುಡ್ ಅನ್ನ ಅನಿಮಲ್ಗಳು ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ಕೊಳ್ತವೆ. ನಾವು ಕೂಡ ಗ್ಲೈಕೋಜನ್ ಆಗಿ ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಪ್ಲಾಂಟ್ ಹೇಗೆ ಸ್ಟಾರ್ಚ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತಲ್ಲ ಹಾಗೆ ನಾವು ಗ್ಲೈಕೋಜನ್ ಆಗಿ ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಹಾಗಾಗಿ ಗ್ಲೈಕೋಜನ್ ಇಸ್ ಕನ್ಸಿಡರ್ಡ್ ಆಸ್ reserved food material in animals. Okay, so ಇದನ್ನ ನೀವು ನೆನಪಿಟ್ಕೋಬೇಕು. ದೆನ್ ಈಗ ನಾವು ಫೋಟೋಸಿಂಥಸಿಸ್ ಅನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಫೋಟೋಸಿಂಥಸಿಸ್ ನಲ್ಲಿ ದೇರ್ ಆರ್ 3 ಸ್ಟೆಪ್ಸ್ ಮೇಜರ್ಲಿ. ಇದನ್ನ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ. 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ವಾಟ್ ಆರ್ ದ ಈವೆಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಕೇಳ್ತಾರೆ. ಸೊ ಮುಖ್ಯವಾಗಿ ದೇರ್ ಆರ್ 3 ಈವೆಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ವಿಚ್ ಆರ್ ದೋಸ್ 3 ಈವೆಂಟ್ಸ್? ಫಸ್ಟ್ ಒನ್, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ನೆಕ್ಸ್ಟ್ ಥರ್ಡ್ ಈವೆಂಟ್, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಈ ಈವೆಂಟ್ಸ್ ಅನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಫಸ್ಟ್ ಪ್ಲಾಂಟ್ ಅಲ್ಲಿ ಫೋಟೋಸಿಂಥಸಿಸ್ ಹಾಕ್ಬೇಕಂದ್ರೆ ಏನ್ ಬೇಕು? ಆಗ್ಲೇ ನಾನು ಹೇಳಿದ ಹಾಗೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಅಂತ ಹೇಳಿದ್ದೆ. ಆ ಕ್ಲೋರೋಫಿಲ್ ಎಲ್ಲಿರುತ್ತೆ? ದ ಕ್ಲೋರೋಫಿಲ್ ಈಸ್ ಎ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಲೀವ್ಸ್. ಓಕೆ, ಲೀಫ್ಗಳಲ್ಲಿ ಒಂದು ಗ್ರೀನ್ ಕಲರ್ ಪಿಗ್ಮೆಂಟ್ ಇರುತ್ತೆ. ಆ ಗ್ರೀನ್ ಕಲರ್ ಪಿಗ್ಮೆಂಟ್ ಅನ್ನೇ ನಾವೇನಂತ ಕರಿತೀವಿ? ಕ್ಲೋರೋಫಿಲ್ ಅಂತ ಕರಿತೀವಿ. ಓಕೆ, so this chlorophyll will absorb sunlight. Okay, so ಈ ಸನ್ಲೈಟ್ ಅನ್ನ ಈ ಲೀಫ್ ಅಲ್ಲಿ ಇರುವ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಆರ್ ಫಸ್ಟ್ ಈವೆಂಟ್ ಆಫ್ ಫೋಟೋಸಿಂಥಸಿಸ್, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಓಕೆ, ದೆನ್ ಆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ಈಗ ಎಲ್ಲಿದೆ? ಅದು ಲೀಫ್ ಅಲ್ಲಿ ಇದೆ, ಲೀಫಿನ ಕ್ಲೋರೋಫಿಲ್ ಅಲ್ಲಿ ಇದೆ. ಆ ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡ್ ಇವೆಂಟ್ ಅದು, ದ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಅಂಡ್ ಇಲ್ಲಿ 2 ಇವೆಂಟ್ಸ್ ಆಗುತ್ತೆ. ಸೆಕೆಂಡ್ ಇವೆಂಟ್ ಅಲ್ಲಿ 2 ಸ್ಟೆಪ್ ಇದೆ. ಒಂದು, ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ವಾಟರ್ ಮಾಲಿಕ್ಯೂಲ್ ಏನಿರುತ್ತಲ್ಲ, ಈ ವಾಟರ್ ಮಾಲಿಕ್ಯೂಲ್ ಅಂದ್ರೆ ಅದ್ರ ಫಾರ್ಮುಲಾ ಏನು? H2O ಅಲ್ವಾ? ಇದನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡಲಾಗುತ್ತೆ. ದಿಸ್ ಇಸ್ ದ ಪ್ರಾಸೆಸ್. ದೀಸ್ ಆರ್ ದ 2 ಸ್ಟೆಪ್ಸ್ ಇನ್ ಸೆಕೆಂಡ್ ಇವೆಂಟ್ ದಟ್ ಅಕರ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿಬಿಟ್ಟು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನೆಕ್ಸ್ಟ್ ಈವೆಂಟ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಲ್ಲ, ದಿಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್ಸ್. ಆಗಲೇ ಹೇಳಿದೆ ಕಾರ್ಬೋಹೈಡ್ರೇಟ್ ಫಾರ್ಮುಲಾ ಏನು? C6H12O6 ಅಲ್ವಾ? ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ ಆಕ್ಸಿಜನ್ ರೆಡ್ಯೂಸ್ ಆಗಿದೆ ಅಂತಂದ್ರೆ ಇದಕ್ಕೆ ಹೈಡ್ರೋಜನ್ ಆಡ್ ಆಗಿದೆ ಅಂತ. ಓಕೆ, ಇದಕ್ಕೆ ಏನು ಆಡ್ ಆಗಿದೆ? ಹೈಡ್ರೋಜನ್ ಆಡ್ ಆಗಿದೆ. ಅಂದ್ರೆ ಇಲ್ಲಿ ನೋಡಿ, ಸಿ ಇದೆ, ಓ ಇದೆ, ಹೈಡ್ರೋಜನ್ ಆಡ್ ಆಗಿದೆ. ಈ ಹೈಡ್ರೋಜನ್ ಎಲ್ಲಿಂದ ಬಂತು ಅಂದ್ರೆ ಈ ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿತ್ತಲ್ಲ, ಸ್ಪ್ಲಿಟ್ ಆಗಿ ಬಂದಿತ್ತಲ್ಲ, ದಿಸ್ ಹೈಡ್ರೋಜನ್ ಈಸ್ ಯೂಸ್ಡ್ ಬೈ ದ ಕ್ಲೋರೋಫಿಲ್ ಟು ರೆಡ್ಯೂಸ್ ಕಾರ್ಬೋಹೈಡ್ರೇಟ್. ಈ ಹೈಡ್ರೋಜನ್ನೇ ಕಾರ್ಬೋಹೈಡ್ರೇಟ್ ತಯಾರಾದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಹೈಡ್ರೋಜನ್ ಆಡ್ ಆಗಬೇಕು. ಸೊ ಆಕ್ಸಿಜನ್ ರಿಮೂವ್ ಆಗಬೇಕು. ಸೊ ಇಲ್ಲಿ ರಿಮೂವ್ ಆದಂಥ ಆಕ್ಸಿಜನ್ ಈ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗ್ಬಿಟ್ಟು ಆಸ್ ಅ ಬೈ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಗುತ್ತೆ. ಬಟ್ ರೆಡ್ಯೂಸ್ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ 3 events ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಫಸ್ಟ್ ಲೈಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಅಂಡ್ ಹೈಡ್ರೋಜನ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ ವಾಟರ್ ಮಾಲಿಕ್ಯೂಲ್. ಅಂಡ್ ದಿಸ್ hydrogen released during splitting of water molecule is used to reduce carbon dioxide to carbohydrate. Okay, so this is how the 3 events takes place. ಈ ಇವೆಂಟ್ಗಳು ಒಂದಾದ್ಮೇಲೆ ಒಂದು ಆಗಬೇಕು ಅಂತ ಇದೆ, ಬಟ್ ಎಲ್ಲ ಪ್ಲಾಂಟ್ಗಳಲ್ಲಿ ಇದು ಒಂದಾದ್ಮೇಲೆ ಒಂದು ಆಗಬೇಕಂತ ಏನೂ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡೋಣ. ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಹೇಗೆ ಅಂತ ನೋಡೋಣ.
ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್. ಎಲ್ಲ ಸ್ಟೆಪ್ಸ್ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅಂತಂದ್ರೆ, ಫಸ್ಟು ಡೆಸರ್ಟ್ ಪ್ಲಾಂಟ್ಸು ಕಾರ್ಬನ್ ಡೈಆಕ್ಸೈಡ್ ಅನ್ನ ನೈಟ್ ಟೈಮಲ್ಲಿ ತಗೊಳುತ್ತೆ. ದೇ ಟೇಕ್ ಅಪ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ನೈಟ್ ಟೈಮ್, ಬಟ್ ದೇ ಆರ್ ನಾಟ್ ಯುಟಿಲೈಸ್ಡ್ ಆಸ್ ಇನ್ ರೆಗ್ಯುಲರ್ ಪ್ಲಾಂಟ್ಸ್ ಅಲ್ಲಿ ಏನು ಯುಟಿಲೈಸ್ ಆಗುತ್ತಲ್ಲ, ರೆಡ್ಯೂಸ್ ಆಗುತ್ತೆ, ಆ ಥರ ರೆಡ್ಯೂಸ್ ಆಗಲ್ಲ. ಡ್ಯೂರಿಂಗ್ ನೈಟ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವ್ರು ತೆಗೆದುಕೊಂಡು ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹೇಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಆಸ್ ಅನ್ ಇಂಟರ್ಮೀಡಿಯೇಟ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ, CO2 ಇಂಟರ್ಮೀಡಿಯೇಟ್. ಈ ರೂಪದಲ್ಲಿ ಆ ಡೆಸರ್ಟ್ ಪ್ಲಾಂಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡ ಮೇಲೆ ಸೆಕೆಂಡ್ ಸ್ಟೆಪ್ ಏನು ಅಂತಂದ್ರೆ, ಡೇ ಟೈಮಲ್ಲಿ, ಇದು ಆಗ್ತಕ್ಕಂಥದ್ದು ನೈಟ್ ಟೈಮಲ್ಲಿ. ನೆಕ್ಸ್ಟ್ ಡೇ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಏನು ಕಾರ್ಬನ್ ಡೈಆಕ್ಸೈಡ್ ಇಂಟರ್ಮೀಡಿಯೇಟ್ ಇತ್ತಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಇಂಟರ್ಮೀಡಿಯೇಟ್ ಅನ್ನ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ? ಡೇ ಟೈಮಲ್ಲಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ and this is the second step, second event. Daytime ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಂಟರ್ಮೀಡಿಯೇಟ್ is again converted into carbon dioxide. ಸೊ ಡೇ ಟೈಮ್ ಅಲ್ಲಿ ಸನ್ಲೈಟ್ ಇರುತ್ತೆ. ಸೊ ಸನ್ಲೈಟ್ ಅನ್ನ ಕ್ಲೋರೋಫಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಸೇಮ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡ್ಬಿಟ್ಟು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ. ಓಕೆ, ಸೊ ದಟ್ ಈಸ್ ನೆಕ್ಸ್ಟ್ ಏನು ಇವೆಂಟ್ ಏನಾಗುತ್ತೆ, ಕ್ಲೋರೋಫಿಲ್ ಅಬ್ಸಾರ್ಬ್ ಸನ್ಲೈಟ್. That sunlight is used to converted into chemical energy, and this chemical energy is utilized for two purposes. One is ಆಗಲೇ ಹೇಳಿದ ಹಾಗೆ H2O ನ ಏನು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ, ಸ್ಪ್ಲಿಟ್ ಮಾಡೋದಕ್ಕೆ, ಅಂದರೆ H2 ಮತ್ತು O2 ಆಗಿ ಸ್ಪ್ಲಿಟ್ ಮಾಡುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡಿ ಕಾರ್ಬೋಹೈಡ್ರೇಟ್ ತಯಾರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಇವೆಲ್ಲವೂ ಕೂಡ ಲೀಫಲ್ಲಿ ನಡೀತದೆ. ಸೊ ದಟ್ ಇಲ್ಲೇ ಕಾರ್ಬೋಹೈಡ್ರೇಟ್ ತಯಾರಾಗೋದ್ರಿಂದ ಲೀಫ್ ಇಸ್ ದ ಕಿಚನ್ ಆಫ್ ದ ಪ್ಲಾಂಟ್ ಬಾಡಿ ಆರ್ ಫುಡ್ ಫ್ಯಾಕ್ಟ್ರಿ ಆಫ್ ದ ಪ್ಲಾಂಟ್ ಬಾಡಿ ಅಂತ ನಾವು ಕರಿತೀವಿ. ಸೊ ಇದು ಡೆಸರ್ಟ್ ಪ್ಲಾಂಟ್ ಅಲ್ಲಿ ಈ ರೀತಿ ಆಗುತ್ತೆ. ಸೇಮ್ ಸ್ಟೆಪ್ಸೇ, ಬಟ್ ಸ್ವಲ್ಪ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಫೋಟೋಸಿಂಥೆಸಿಸ್ ಆಗೋದಕ್ಕೆ ಏನೇನು ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಏನೇನು ಬೇಕು, ವಿಚ್ ಇಸ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥೆಸಿಸ್. ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಆರ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಓಕೆ, ಅಂಡ್ ಸನ್ಲೈಟ್ ಕೂಡ ಬೇಕಾಗುತ್ತೆ, ಅಂಡ್ ಕ್ಲೋರೋಫಿಲ್. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಬಟ್ ರಾ ಮೆಟೀರಿಯಲ್ ಅಂತ ಎಕ್ಸಾಕ್ಟ್ ಆಗಿ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಾತ್ರ ನೀವು ಹೇಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಕಂಡೀಷನ್ಸ್ ಏನು, ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ನ ಅವಶ್ಯಕತೆ ಇರುತ್ತೆ, ಅಂಡ್ ಅದರ್ ಮೆಟೀರಿಯಲ್ಸ್ ಕೂಡ ಇದಕ್ಕೆ ಬೇಕಾಗತ್ತೆ ಅಂತ. ಓಕೆ, ಸೊ ಈ ಸನ್ಲೈಟ್ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಸನ್ಲೈಟ್ ಈಸ್ ಹೆಲ್ಪ್ಸ್ ಇನ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್. ಸನ್ಲೈಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇವಾಗಲೇ ಹೇಳಿದ್ದೀನಿ ನಾನು, ಸ್ಪ್ಲಿಟ್ಟಿಂಗ್ ಆಫ್ H2O, ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಮಾಡುತ್ತೆ. ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ ಅಂತಂದ್ರೆ, ಇದೆಲ್ಲಿದೆ ಅಂತಂದ್ರೆ, ಇಟ್ ಇಸ್ ಪ್ರೆಸೆಂಟ್ ಇನ್ ಪಿಗ್ಮೆಂಟ್ಸ್. ಇಟ್ ಇಸ್ ಅ ಪಿಗ್ಮೆಂಟ್, ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಲೀಫ್ ಸೆಲ್ಸ್. ಲೀಫ್ ಅಲ್ಲಿರುವ ಸೆಲ್ಸ್ ಅಲ್ಲಿ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಮಿಸೋಫಿಲ್ ಸೆಲ್ಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ, ಇಟ್ ಅಬ್ಸಾರ್ಬ್ಸ್ ದ ಲೈಟ್ ಎನರ್ಜಿ. It absorbs light energy. That is the function of chlorophyll. What about carbon dioxide? Carbon dioxide, it gives rise to carbohydrates on reduction. Reduction ಆಗ್ಬಿಟ್ಟು ಅಥವಾ ರಿಡಕ್ಷನ್ ಒಳಪಟ್ಟು ಕಾರ್ಬೋಹೈಡ್ರೇಟ್ ಫಾರ್ಮ್ ಮಾಡೋದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ವಾಟ್ ಈಸ್ ವಾಟರ್? ವಾಟರ್ ಈಸ್ taken up by the plants with the help of roots. The water gives hydrogen and oxygen gas, which is responsible for the reduction of carbohydrate and formation of carbohydrates, and oxygen is a byproduct released during photosynthesis ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇರೆ ಬೇರೆ ಮೆಟೀರಿಯಲ್ಸು ಇದಕ್ಕೆ ಬೇಕಾಗುತ್ತೆ, ಲೈಕ್ ಕಂಡೀಷನ್ಸು, ಮಿನರಲ್ಸು, ಇವೆಲ್ಲವೂ ಕೂಡ ಬೇಕಾಗುತ್ತೆ. ಅದರ್ ಮಿನರಲ್ಸ್ ಆರ್ ರಿಕ್ವೈರ್ಡ್ ಫಾರ್ ದಿ ಪರ್ಪಸ್ ಆಫ್ ಫೋಟೋಸಿಂಥಸಿಸ್ ಅಂತ. ಓಕೆ, ಸೊ ಇದಾದ ಮೇಲೆ, ರಾ ಮೆಟೀರಿಯಲ್ಸ್ ಆದಮೇಲೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನು ನಾವು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ? ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹೇಗಾಗುತ್ತೆ ಅಂದರೆ, ಗ್ಯಾಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ವಿ ನಾವು, ಯಾವುದು ಕಾರ್ಬನ್ ಡೈಆಕ್ಸೈಡ್ ರಿಕ್ವೈರ್ಮೆಂಟ್ ಇದೆ, ಹೇಗೆ ಪ್ಲಾಂಟ್ಗೆ ಅದು ರೀಚ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಸೆಷನ್, ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಒನ್. ಹ್ಯಾಪಿ ರೀಡಿಂಗ್.